ಈಗ ಗೊತ್ತಾಗಿರುವ ಮಾಹಿತಿ ಒಂದು ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ಅದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂಥ ಸಿಟಿ ರವಿ ಪ್ರಕರಣ ಇರಲಿ, ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ರಲ್ಲ ನೀವು. ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ, ಸಂಜಯ್ ಗಾಂಧಿ, ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ರು, ಆ ರೀತಿಯನ್ನು ಮಾಡೋದು ಇದು ಸರಿಯಲ್ಲ. ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂಥದ್ದು, ಮೊಟ್ಟೆ ಎಸೆಯುವಂಥದ್ದು ಇವತ್ತಿಗೂ ಸಹಿತ ಅಲ್ಲಿ ಸಿಟಿ ರವಿ ಅವರ ದೂರಿನ ಮೇಲೆ FIR ದಾಖಲಾಗಿಲ್ಲ, ಇವತ್ತಿಗೂ ಆಗಿಲ್ಲ, ಸೋಮೋಟೋ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಕೆಲವು ಲಾಯರ್ಸ್ ಹೋಗಿ ಯಾಕೆ ನೀವು ದೂರು ದಾಖಲು ಮಾಡಿಲ್ಲ ಅಂತ ಕೇಳಿದ್ರೆ ಕಮಿಷನರು ಹೇಳಿದ್ದಾರೆ, ನಾವು CIDಗೆ ಮಾಡಿದ್ದೀವಿ. CIDಗೆ ಮಾಡಿದ್ರೆ ನೀವು FIR ಮಾಡಿ CIDಗೆ ಮಾಡಬೇಕು. ಅದೇ ರೀತಿ ಅನೇಕ ರೀತಿಯಾದಂಥ, ಮತ್ತು ಅಲ್ಲೇನು ಮಂಜುನಾಥ್ ನಾಯಕನ್ನವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಲ್ಲಿ ಕಮಿಷನರ್ ಇದ್ರಲ್ಲ, ಅಲ್ಲಿ SP ಇದ್ರಲ್ಲ, ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ರಲ್ಲ, ನೀವೇನು ಮಾಡ್ತಾ ಇದ್ರಿ ಹಂಗಿದ್ರೆ? ಅಂದರೆ ಒಂದು ರೀತಿಯಾಗಿ ಭಯ ಹುಟ್ಟಿಸುವಂಥ ಕೆಲಸ. ಮತ್ತು R ಅಶೋಕ್ ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ರವಿನ್ ಮಾತಾಡಿಸ್ಬಾರ್ದು, ವಿಜೇಂದ್ರ ಅವರು ಹೋಗಿ ಮಾತಾಡಿಸ್ಬಾರ್ದು, ಅಡ್ವೊಕೇಟ್ಗಳು ಹೋಗಬಾರ್ದು. ಯಾವ ಕಾಲದಲ್ಲಿ ಇದ್ದೀರಿ ನೀವು? ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಕೂಡಿಸಿದ್ದಾರೆ, ಆ ಕಮಿಷನರ್ ಬಂದು ಮಾತಾಡಿಲ್ಲ. ಈ ರೀತಿಯಾದಂತಹ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಪ್ರಕಾರವಾಗಿ, ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಬೇಕು. ನಾವು ಅದಕ್ಕೆ ಹೇಳೋದು, ನೆಹರು ಕಾಲದಿಂದ ಹಿಡ್ಕೊಂಡು ಈಗಿನವರೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಯಾವಾಗಲೂ ತಿರಸ್ಕಾರದ ಭಾವನೆಯನ್ನು ಹೊಂದಿದ್ದಾರೆ.